ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಅತಿ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಗುವ ದೇಶ ಯಾವುದು, ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಳೆದ 7-8 ವರ್ಷಗಳಿಂದ ಭಾರತದಲ್ಲಿ ಇಂಟರ್ನೆಟ್ ತೀರಾ ಅಗ್ಗವಾಗಿದೆ. ಹಿಂದೆ 1 GB ನೀಡುತ್ತಿದ್ದ ಹಣದಲ್ಲಿ ಈಗ ತಿಂಗಳ ಪೂರ್ತಿಗೆ ಸಾಕಷ್ಟು ಇಂಟರ್ನೆಟ್ ದೊರೆಯುತ್ತಿದೆ. ಅದರಲ್ಲೂ ಜಿಯೋ ಬಂದ ಮೇಲಂತೂ ಇಂಟರ್ನೆಟ್ ತುಂಬ ಅಗ್ಗವಾಗಿದೆ. ಅಗ್ಗದ ಇಂಟರ್ನೆಟ್ನಿಂದಾಗಿ ಭಾರತದ ಬೆಳವಣಿಗೆಯು ವೇಗವಾಗಿ ಹೆಚ್ಚುತ್ತಿದೆ. ಸ್ನೇಹಿತರೆ, ಸಾಮಾನ್ಯ ಜನರಿಂದ ದೊಡ್ಡ ಕಾರ್ಪೊರೇಟ್ವರೆಗೂ ಡಿಜಿಟಲ್ ಇಂಡಿಯಾದಲ್ಲಿ ಪರಿವರ್ತನೆ ಆಗಿದೆ. ಏಕೆಂದರೆ ಇಂಟರ್ನೆಟ್ನೊಂದಿಗೆ ಸಂವಹನ ತುಂಬ ಸುಲಭವಾಗಿದೆ. ಇದರೊಂದಿಗೆ ಹಣದ ವಹಿವಾಟು, ಮನರಂಜನೆ ಮತ್ತಿತರದ ಕಾರಣಗಳಿಂದ ಜನರ ಜೀವನಶೈಲಿಯೇ ಬದಲಾಗ್ತಾ ಇದೆ. ಕಡಿಮೆ ದರದಲ್ಲಿ ಲಭ್ಯ ಇರುವ ಮೊಬೈಲ್ ಇಂಟರ್ನೆಟ್ ಡಾಟಾ ಇದಕ್ಕೆಲ್ಲ ಕಾರಣ. ಆದರೆ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಬೆಲೆಯ ಮೊಬೈಲ್ ಇಂಟರ್ನೆಟ್ ಯಾವ ದೇಶದಲ್ಲಿದೆ ಗೊತ್ತಾ? ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, Dofinder.com ವರದಿ ಪ್ರಕಾರ ವಿಶ್ವದಲ್ಲಿ ಅತಿ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸೌಲಭ್ಯ ಒದಗಿಸುವ ಪಟ್ಟಿಯಲ್ಲಿ ಇಸ್ರೇಲ್ ಅಗ್ರಸ್ಥಾನದಲ್ಲಿದೆ. ಇದರ ಪ್ರಕಾರ ಭಾರತ ಟಾಪ್ 5ರಲ್ಲಿ ಸೇರಿದೆ. ಇಲ್ಲಿ 1 GB ಮೊಬೈಲ್ ಡಾಟಾಗೆ $0.4 ಅಂದರೆ ₹3.36 ಭಾರತೀಯರ ಲೆಕ್ಕದಲ್ಲಿ ವೆಚ್ಚವಾಗುತ್ತದೆ. ಸ್ನೇಹಿತರೆ, ಇಸ್ರೇಲ್ ನಂತರ ಇಟಲಿ 2ನೇ ಸ್ಥಾನದಲ್ಲಿದೆ. ಇಟಲಿಯಲ್ಲಿ ಜನಸಂಖ್ಯೆಯು 95% ವ್ಯಾಪಕವಾದ 4G ವ್ಯಾಪ್ತಿಯ ಜೊತೆಗೆ 5G ನೆಟ್ವರ್ಕ್ ವ್ಯಾಪ್ತಿಯನ್ನು ಆನಂದಿಸುತ್ತದೆ. ಸ್ನೇಹಿತರೆ, ಅಲ್ಲಿನ ದೂರ ಸಂಪರ್ಕದ ನಿರ್ವಾಹಕರು ಕೈಗೆಟುವ ಮೊಬೈಲ್ ಡಾಟಾ ಪ್ಯಾಕೇಜ್ ಒದಗಿಸುತ್ತಾರೆ. ಅಲ್ಲಿ ಪ್ರತಿ GB ಸರಿಸಾರಿ $0.12 ಅಥವಾ ₹10 ಇದೆ. ಸ್ನೇಹಿತರೆ, ಜಾಗತಿಕ ತಂತ್ರಜ್ಞಾನದ ಅಂಕಿಅಂಶಗಳಿಗೆ ನೆಲೆವಾಗಿರುವ ಭಾರತ ತನ್ನ ನಿವಾಸಿಗಳಿಗೆ ಪ್ರತಿ GB ಸರಿಸಾರಿ $0.17 ಅಥವಾ ₹14 ಇಂಟರ್ನೆಟ್ ದರವನ್ನು ನೀಡುತ್ತದೆ. ಸ್ನೇಹಿತರೆ, ಫ್ರಾನ್ಸ್ನಲ್ಲಿರುವ ಜನರು 1 GB ಇಂಟರ್ನೆಟ್ಗೆ $US ಪ್ರಕಾರ $0.20 ಅಥವಾ ಇಂಡಿಯನ್ ರೂಪಿ ಪ್ರಕಾರ ₹16.8 ನೀಡುತ್ತಿದ್ದಾರೆ. ದೇಶಾದ್ಯಂತ ಇಂಟರ್ನೆಟ್ ಬಳಕೆದಾರರ ಪ್ರಮಾಣ ಈಗಾಗಲೇ 93% ತಲುಪಿದೆ, ಅಥವಾ ಸುಮಾರು 60.92 ಮಿಲಿಯನ್ ಬಳಕೆದಾರರಿದ್ದಾರೆ. ಸ್ನೇಹಿತರೆ, ಅಗ್ಗದ ಮೊಬೈಲ್ ಡಾಟಾದ ವಿಷಯದಲ್ಲಿ ಚೀನಾ 5ನೇ ಸ್ಥಾನದಲ್ಲಿದ್ದು 1 GB ಡಾಟಾಗೆ $0.4 ಅಥವಾ ₹34 ಇದೆ. ಆದರೆ ಈ ಲಿಸ್ಟ್ನಲ್ಲಿ ಟೆಕ್ನಾಲಜಿಯಲ್ಲಿ ಬಹಳ ಮುಂದಿರುವ ಜಪಾನ್ ಮತ್ತು ಅಮೆರಿಕ ಕೂಡ ಟಾಪ್ 10ರಿಂದ ಹೊರಗಿದೆ. ಸ್ನೇಹಿತರೆ, ಅಮೆರಿಕದಲ್ಲಿ ಬಳಕೆದಾರರು 1 GB ಡಾಟಾಗೆ $5.62 ಪಾವತಿಸುತ್ತಿದ್ದಾರೆ. ಜಪಾನ್ನಲ್ಲಿ ಇದಕ್ಕಾಗಿ $3.85 ಪಾವತಿಸಬೇಕಾಗುತ್ತದೆ. ದಕ್ಷಿಣ ಕೊರಿಯಾದಲ್ಲಿ ಗ್ರಾಹಕರು $12 ಪಾವತಿಸುತ್ತಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಅತಿ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಗುವ ದೇಶ ಹಾಗೂ ಅತಿ ಹೆಚ್ಚು ಬೆಲೆಗೆ ಇಂಟರ್ನೆಟ್ ಸಿಗುವ ದೇಶದ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.